ಜನಪ್ರತಿನಿಧಿಗಳು ಮುಂದಿನ ಚುನಾವಣೆ ಗೆಲುವಿನ ಗುರಿ ಇರದೆ ಮುಂದಿನ ಪೀಳಿಗೆಗೆ ದೂರದೃಷ್ಟಿ ಇಟ್ಟು ಸಮಾಜಕ್ಕೆ ಕೊಡುಗೆ ಏನು ಎಂಬ ಗುರಿಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದಾಗ ಕ್ಷೇತ್ರ ಅಭಿವೃದ್ಧಿಯಾಗುತ್ತದೆ. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಕುಕನೂರು. ಮಹನೀಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರವಲ್ಲ, ಅವರ ವಿಚಾರಧಾರೆಗಳನ್ನು ಪಾಲಿಸಿ ಸುಸಂಸ್ಕೃತ ಸಮಾಜ ನಿರ್ಮಾಣವಾದಾಗ ಮಾತ್ರ ಇಂತಹ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತದೆ ಎಂದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಜಗಜ್ಯೋತಿ ಬಸವೇಶ್ವರ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆಯ ಭೂಮಿ ಪೂಜೆ ಕಾರ್ಯಕ್ರಮ ಹಾಗೂ ಕೋಲ್ಡ್ ಸ್ಟೋರೇಜ್ ಘಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿ ಅವರು ಮಾತನಾಡಿದರು. ಜನಪ್ರತಿನಿಧಿಗಳು ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲಬೇಕೆಂಬ ಗುರಿ ಇರದೆ ಮುಂದಿನ ಸಮಾಜಕ್ಕೆ ನನ್ನ ಕೊಡುಗೆ ಏನು ಎಂಬ ಗುರಿಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದಾಗ ಆ ಕ್ಷೇತ್ರ ಅಭಿವೃದ್ಧಿಯಾಗುತ್ತದೆ ಎಂದರು. ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ರೈತರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದ್ದು, ಬೆಲೆ ಸಮತೋಲನ ಇರದೇ ಇರುವುದು ರೈತನ ಒಂದು ಚಿಂತಾಗ್ರಾಂತ ವಿಷಯ. ಹಾಗಾಗಿ ಇಂತಹ ಕೋಲ್ಡ್ ಸ್ಟೋರೇಜ್ಗಳನ್ನು ಪ್ರಾರಂಭ ಮಾಡುವುದರಿಂದ ಬೆಲೆ ಬಂದಾಗ ರೈತ ತನ್ನ ಬೆಳೆಗಳನ್ನು ಮಾರಲು ಅನುಕೂಲವಾಗುತ್ತದೆ ಎಂದರು. ಬಿಜೆಪಿ ಸರ್ಕಾರ ಎಪಿಎಂಸಿ ಕಾಯ್ದೆಯನ್ನು ತೆಗೆದುಹಾಕುವ ಹಂತಕ್ಕೆ ಹೋಗಿತ್ತು. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಇದೆ ಎಂಬ ಸಂದೇಶವನ್ನು ಹೊತ್ತು ಎಪಿಎಂಸಿ ಕಾಯ್ದೆಯನ್ನು ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿದೆ ಎಂದರು. ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತನಾಡಿ, 3 ಮಹನೀಯರ ಪ್ರತಿ ಮೂರ್ತಿಗೆ 40 ಲಕ್ಷ ರು ಸರ್ಕಾರ ನೀಡಿದ್ದು 3 ತಿಂಗಳಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕಿದೆ ಎಂದರು. ಜನರ ಆಶೋತ್ತರಗಳಿಗೆ ಶಾಸಕನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕ ಬೆಳವಣಿಗೆ ಎಲ್ಲ. ತಾಲೂಕು ಆಡಳಿತ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳದ ಸಮಸ್ಯೆ ನಿರ್ಮಾಣವಾಗಿದ್ದು ನಿವಾರಣೆಯಾಗಿದ್ದು ಇನ್ನೇನು 1 ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಮುಂಡರ್ಗಿಯ ಅಭಿನವ ಅನ್ನದಾನೇಶ್ವರ ಸ್ವಾಮೀಜಿ, ಸಂಸದ ರಾಜಶೇಖರ ಹಿಟ್ನಾಳ್, ಎಸ್ಆರ್ ನವಲಿ ಹಿರೇಮಠ, ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್, ಎಸ್ಪಿ ಡಾಕ್ಟರ್ ಶ್ರೀರಾಮ ಎಲ್ ಅರಸಿತಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ ಮುಧೋಳ್, ಉಪಾಧ್ಯಕ್ಷೆ ಮಂಜುಳಾ ಕಲ್ಮನಿ, ಪ್ರಮುಖರಾದ ನಾರಾಯಣಪ್ಪ ಹರಪನಹಳ್ಳಿ, ಹನುಮಂತಗೌಡ ಚಂಡೂರು, ಎಂಕಣ್ಣ ರಾಶಿ, ಖಾಸಿಂ ಸಾಬ್ ತಳಕಲ್, ಸಂಗಮೇಶ ಗುತ್ತಿ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಪ್ರಜಾಪವ ಟಿವಿ, ಕುಕನೂರು. ಅದನ್ನ ಮಾಡಿಸ್ಕೊಡ್ತಿದ್ರು. ನೀವು ಕೇಳೋರಿಗೆ ಶಾಣೆತನ ಬೇಕು, ಸ್ವಲ್ಪ ಸಣ್ಣ ಕೇಳಬಾರ್ದು. ಮತ್ತು ಅವರೆಲ್ಲ ನಿಮ್ಮ ಕೆಲಸಗಳು ಏನೇನದಾವ ಅಂತ ಅವರು ಎಲ್ಲ ನಿಮಗೆ ಹೇಳಿದ್ದಾರೆ. ಅಭಿವೃದ್ಧಿ ಆಗಬೇಕು. ಒಬ್ಬ ಜನಪ್ರತಿನಿಧಿ ಹಾಗಿರಬೇಕು ಅಂದರೆ, ಒಬ್ಬ ಜನಪ್ರತಿನಿಧಿಯ ಮುಖ್ಯ ವಿಷನ್, ಒಂದು ಗುರಿ ಹೇಗಿರ್ಬೇಕಂದ್ರೆ ಅದು ನೆಕ್ಸ್ಟ್ ಎಲೆಕ್ಷನ್ಗೆ ಇರಬಾರ್ದು, ನೆಕ್ಸ್ಟ್ ಜನರೇಷನ್ಗೆ ಇರಬೇಕು. ಅದು ಅಂಥ ಒಂದು ದೂರದರ್ಶಿತ್ವ, ದೂರದೃಷ್ಟಿ ಜನನಾಯಕರಲ್ಲಿ ಇರಬೇಕಾಗ್ತದೆ. ಅಂಥ ಎಲ್ಲ ಗುಣಗಳು ನಮ್ಮ ನಾಯಕರಲ್ಲಿದ್ದಾವೆ. ಅವರನ್ನು ನಾವು ವಿಶ್ವಾಸ ಮಾಡೋಣ. ಒಳ್ಳೆಯದನ್ನು ಮಾಡ್ರಿ. ಜನ ನಿಮ್ಮನ್ನು ನಂಬಿದ್ದಾರೆ. ಆ ನಂಬಿಕೆ ಖುಷಿಗೊಳಿಸದಂತೆ ನೀವು ಕೆಲಸ ಮಾಡಿ ಅಂಥೇಳಿ ತಮ್ಮೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸೇರಿದಿರಿ. ತಮಗೂ ಅವರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಮಾತುಗಳನ್ನು. ದೇವಸ್ಥಾನ ಖಾಸಗಿ ಮಠ ಅಲ್ಲ, ಅದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಮಠ. ಇದು ಎಂಡೋಮೆಂಟ್ ಕಮಿಟಿ, ಎಂಡೋಮೆಂಟ್ ಡಿಪಾರ್ಟ್ಮೆಂಟಿನ ಮಠ. ಅಂದ್ರೆ ಯಾರ್ದು? ಗವರ್ಮೆಂಟ್ ಪ್ರಾಪರ್ಟಿ. ಆ ಗವರ್ಮೆಂಟ್ ಪ್ರಾಪರ್ಟಿಯಲ್ಲಿ ಈಗಾಗಲೇ ನವೋದಯ ಶಾಲೆ ಕಟ್ಟಿದ್ದೇವೆ, ಡಿಗ್ರಿ ಕಾಲೇಜ್ ಕಟ್ಟಿದ್ದೇವೆ. ಆದ್ರೆ ಅಲ್ಲಿನೇ ತಹಸೀಲ್ ಆಫೀಸ್ ಆಗಲಿ ಸರ್, JMFC ಕೋರ್ಟ್ ಆಗಲಿ, ಬುದ್ಧಬಸವ ಅಂಬೇಡ್ಕರ್ ಕೋರ್ಟ್ ಆಗಲಿ ಅಂತೇಳಿ ಹಿಂದಲ್ DC ಅವರು ಲೆಟರ್ ಕೊಟ್ಟರು. ನಾನು ಕೊಟ್ಟಿಲ್ಲ ಲೆಟರ್. ಮತ್ತೆ DC ಆದ್ಮೇಲೆ ಮುಗಿದು ನಾನೇನ್ ಮಾಡಬೇಕು? ನಾನು ಒಪ್ಕೊಂಡೆ, ಕರೆಕ್ಟ್ ಅದೇ ನೀವು ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿದ್ರೆ. ಕೆಲವು ಜನ ಇದೇನ್ರಿ ನಮ್ಮೂರಾಗ ಮಠ ಐತೆ ನಮ್ದು ಅಂದ್ರೆ ನೀವು ಹೆಂಗೆ ಹಾಕಿದ್ರೆ ಹಾಗಾದ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ. ನಾನು ನಿಲ್ದಿರೋ 2 ಮಂದಿ ಅದ್ರ ಇಲ್ಲೇ ನಾನು ಸರ್ಕಾರ ಹೇಳ್ತಾ ಇದ್ದೆ. 30 ವರ್ಷದಿಂದ ಯಾರಿದ್ದವಲ್ಲ ನೀವು, ನಾವು ಉಳಿದಿದ್ದು ಅವಾಗ. ನಾನು 50 ಎಕರೆ, ಅವಪ್ಪ ನಾನು ಸೇರಿ ಸರ್ಕಾರ ಪದ ಮುಗಿಸಿದ್ವು 50 ಎಕರೆ.
ರೈತಿಗೆ ಇರಬಾರ್ದ. ನಾನು ನೀನು ಆರೋಪ ಕ್ಲೋಸ್ ಮಾಡ್ಬಿಡ್ತಿದ್ವಿ. ಅವ್ರು ಆರೋಪನು ಎಲ್ಲೂ ಕೆಟ್ಟ ವಿಚಾರ ಮಾಡಂಗಿಲ್ಲ. ಬಹಳ ಒಳ್ಳೆಯ ವ್ಯಕ್ತಿ, ಸತ್ಯನೂ ಬಹಳ ಒಳ್ಳೆಯ ವ್ಯಕ್ತಿ. ನಾವೆಲ್ಲ ಸ್ವಲ್ಪ ಶಿಸ್ತುಬದ್ಧಾಗಿದ್ದೀವಿ, ಕಾನೂನು ಪ್ರಕಾರ ಅದಕ್ಕೆ ನಾವು ಉಳಿಸಿದ್ದೇವೆ. ಇಲ್ಲೊಂದು ರಾಜಕಾರಣಿಗಳು ಈ ಕತ್ತಿ ಹೊರಟಲ್ಲಿ ಹೋಗ್ಬಿಡ್ತದೆ. ನಾವು ಗ್ರನೈಟ್ ಲ್ಯಾಂಡ್ ನಾವು ಬಂದು ಹುಟ್ಟಿ ಬಿಡ್ತಾರೆ. ನಮ್ರಿ ಲ್ಯಾಂಡ್ ಕೋರ್ಟ್ನೆ ಸ್ಟೇ ಕೊಟ್ಟು ಕೋರ್ಟ್ನೆ ಸ್ಟೇ ತೆಗೆದು ಹಾಕಿದ್ರು. ಇವತ್ತು ಕೋರ್ಟ್ನೆ ಸ್ಟೇ ತೆಗೆದ್ರಿಂದ ಈಗಾಗಲೇ ಸರ್ಕಾರ ಜಿಲ್ಲಾಧಿಕಾರಿಗಳು ಹೇಳಿದ್ರಲ್ಲ, ತಹಸೀಲ್ ಆಫೀಸಿಗೆ 18,60,00,000 ಕೊಟ್ಟಿದ್ದೇವೆ, ಟೆಂಡರ್ ಆಗಬೇಕು. ಏನ್ರಿ ಮಲ್ಲಿಕಾರ್ಜುನ್, ಟೆಂಡರ್ ಆಗ್ತಿಲ್ಲ ಆಲ್ರೆಡಿ? ನಿನ್ನೆ ಬಂದು ಟೆಂಡರ್ ಮಾಡಿದ್ರಿಲ್ಲ? ನಿನ್ನೆ ಬಂದು ಟೆಂಡರ್ ಮಾಡಿಬಿಟ್ರು 18,60,00,000. ಕರ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಬಾರಿ ಅವರು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಇರ್ಬೋದು, ಅನೇಕ ವಿಚಾರದಲ್ಲಿ ಅವ್ರ ತಲೆಗೆ ಏನು ಹೊಳಿತದೆ ಅದನ್ನು ಮಾಡಿಸ್ತಾರೆ. ಅಂತ ಕೆಲಸ ಮಾಡೋದ್ರಲ್ಲಿ ಅವರು ಬಹಳ ಮಿಸ್ಸಿಂಗ್. ಇವತ್ತು ಬಹಳ ಸಂತೋಷ ಅನ್ನಿಸ್ತದೆ. ಇಂಥ ಒಂದು ತಾಲೂಕಿಗೆ ಇಂಥ ಒಬ್ಬರು ಶಾಸಕರು ಸಿಗ್ಬೇಕಾದ್ರೆ ನಮ್ಮೆಲ್ಲರ ಸುದೈವ ಅಂತ ಹೇಳ್ತೀವಿ. ಮತ್ತು ಅವರು ಎಷ್ಟು ಹೃದಯ ವೈಶಾಲ್ಯತೆ ಐತೆಂದ್ರೆ, ಈಗ ತಾನೇ ಮಾತನಾಡುವಾಗ ಒಂದು ಮಾತು ಹೇಳಿದ್ರು. ಈ ಜಮೀನಿನ ವಿಚಾರದಲ್ಲಿ ಒಂದು ಮಾತು ಹೇಳಿದ್ರು. ನಾನಾಗಲಿ ಅಥವಾ ಇನ್ನೊಬ್ರು ಮಾಜಿ ಶಾಸಕರಾಗಲಿ ಮನಸ್ಸು ಮಾಡಿದ್ರೆ ಸರ್ಕಾರಿ ಜಮೀನು ಹೊಡ್ಕೋಬೋದಿತ್ತು, ಅವರು ಮಾಡಿಲ್ಲ ನಾನು ಮಾಡಿಲ್ಲ ಅಂತ ಹೇಳಿ ಅವರನ್ನು ಹೊಗಳಿದ್ರು, ತಾವು ಹೊಗಳ್ಕೊಂಡ್ರಂತಲ್ಲ, ಇದ್ದಿದ್ದು ವಾಸ್ತವಿಕ ಸತ್ಯವನ್ನು ಹೇಳಿದ್ರು ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ನಾವು ಬಹಳ ಮಂದಿ ಶಾಸಕರಿದ್ದೀವಿ. ನಾವು ಎಷ್ಟು ಸುಮಾರು ಅದೇವಪ್ಪ ಅಂದ್ರೆ, ಇಬ್ರು ಗೆಳೆಯರು ಇರ್ತಾರಂತ. ಅವ್ರ ಮನಸ್ಸು ಹೆಂಗಿರ್ತದಂದ್ರೆ, ಅವ ಏನ್ ಪಡ್ಕೋತಾನೆ ಇವ ಪಡ್ಕೋಬೇಕಂತಿದ್ದಂತೆ, ಇವ ಏನ್ ಪಡ್ಕೋಬೇಕಂತಾನೆ ಅವ ಪಡ್ಕೋಬೇಕಂತಿದ್ದ. ಒಂದ್ ದಿವ್ಸ ಅವ್ರವ್ರೊಳಗೆ ಜಿದ್ದಿಗೆ ಬಿದ್ರಂತೆ. ದೇವ್ರನ್ನ ಯಾರು ಲಘು ಹೊಲಿಸ್ಕೊತೀವಿ, ಅವ್ರದ್ದು ಏನ್ ಬೇಕಾದ್ ಪಡ್ಕೋಬಹುದು ಅಂತ ಹೇಳಿ ದೇವರನ್ನ ನೆನೆಸ್ಲಿಕ್ಕೆ ಕುಂತಂತೆ. ಬಹಳ ಹೊತ್ತನ ಕೂತ ಮೇಲೆ 2 ದಿವಸ ಹೋಯ್ತು, 3 ದಿವಸ ಹೋಯ್ತು, ದೇವ್ರಿಗೂ ಬ್ಯಾಸತ್ತಂತ. ದೇವ್ರನ್ನು ಬಂದು ಪ್ರತ್ಯಕ್ಷ ಆಗೋದಂತ. ದೇವ್ರ ಪ್ರತ್ಯಕ್ಷ ಆಗೋಣ ಮೊದಲೇದು ಒಂದ್ ಬಲ್ಲಿ ಹೋದ್ರಂತ. ಏನ್ ಇಬ್ಬರು ಬಲ್ಲೇ ಹೋಗೋರು ಇದ್ರು. ಅವ್ರು ಮೊದಲೇದು ಒಂದ್ ಬಲ್ಲಿ ಹೋಗೋಣ, ಏನ್ ಬಿಡ್ತಿ ಬೇಡಪ್ಪ, ವರ ನೀನು ಕೊಡ್ತೀನಿ ಅಂದ್ರ ದೇವ್ರು. ನನ್ನಂತ ಒಬ್ಬ ಗೆಳೆಯ ಏನನ್ನತ್ತ, ನನಗೇನ್ ಕೊಡ್ತಿ ಅವನಿಗೂ ಕೊಡ್ತಿ ಏನನ್ನತ್ತ. ಅವ್ರು ಗ್ಯಾರಂಟಿ ಕೊಡ್ತೀನಿ ಅಂದ. ಹಂಗಾಗಿ ನನ್ನ ಒಂದು ಕಣ್ ತೆಗಿ ಅಂದ್ರೆ ಅಲ್ಲಿಂದ ಅವ್ರ ಬಲ್ಲಿ ಹೋದ್ನಂತ. ಅಲ್ಲಿ ಹೋಗಿ ಅವನಿಗೂ ಕೇಳಿದ್ರೆ ನಿನಗೇನ್ ಬೇಕಪ್ಪ ಅಂತ. ಅವ್ರಿಗೆ ಏನ್ ಕೊಟ್ಟಿದ್ರೆ 2 ಪಟ್ಟು ನನಗೆ ಕೊಡು ಅಂದ. ನಮ್ಮಲ್ಲಿ ಅಂತ ಶಾಸಕರಲ್ಲಿ. ಆದ್ರೆ ನಿಮ್ಮಲ್ಲಿ ಅವ್ರು ಹೇಳಿದ ಹಾಲ ಪಚಾರಿನೂ ಏನು ಕೆಟ್ಟ ಮಾಡಿಲ್ಲ, ನಾನು ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಇದುವರೆಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ಭಾಗದಲ್ಲಿ ಅಂತ ಯಾವುದೇ ಕೆಲಸ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ. ಇದಕ್ಕೆ ಎಲ್ಲರೂ ಕೂಡ ನಮ್ ಸಾಹೇಬ್ರು ಎಲ್ಲ ಕೆಲಸ ಮಾಡ್ತಾರೆ, ನಮ್ ಸಣ್ಣ ಸಣ್ಣ ಸಮಸ್ಯೆಗೆ ಸ್ಪಂದಿಸಕ್ ಸಿಗೋದಿಲ್ಲ ಅಂದೇಳಿ. ಆದ್ರ ಅವ್ರ ಕೆಲ್ಸದವಲ್ಲ, ನಿಮ್ ಸಣ್ಣ ಸಮಸ್ಯೆಗೆ ಸ್ವಲ್ಪ ಸಣ್ಣ ತೊಂದರೆ ಆಗಿರ್ಬೋದು, ಮುಂದಿನ ಪೀಳಿಗೆ ಕೂಡ ನೆನ್ಪಿಡಂತ ಕೆಲಸವನ್ನು ಇವತ್ತೇ ಮಾಡ್ತದಾರ. ರಾಯರೆಡ್ಡಿ ಸರ್ ಇವತ್ತಿನ ದಿವಸನೇ ಮಾಡ್ತದಾರ. ಅದ್ರ ಜೊತೆಯಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಕೂಡ ಇವತ್ತು ಆದರ್ಶ ವ್ಯಕ್ತಿಗಳಂತ ಬಸವಣ್ಣವ್ರು, ಇವತ್ತು ಅಂಬೇಡ್ಕರ್ ಅವರು ಸ್ವಾಭಿಮಾನಿ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟಂತ ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಕೂಡ ಇವತ್ತು ಸ್ಥಾಪನೆ ಮಾಡಿ ಅವರ ಆದರ್ಶಗಳು ಕೂಡ ಚಿರವಾಗಿರ್ಬೇಕು, ಮುಂದಿನ ಪೀಳಿಗೆ ಉಳಿಗಬೇಕು ಅಂತೇಳಿ ಅವನ್ನು ಕೂಡ ಮಾಡಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ. ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲರ ಆಶೀರ್ವಾದ ಸಹಕಾರ ಯಾವತ್ತು ಕೂಡ ಹೇಗೆ ಇರಲಿ. ದೇಶದಲ್ಲಿ ಇವತ್ತು ಯಲಬುರ್ಗಾ ಒಂದು ಮಾದರಿ ಕ್ಷೇತ್ರವನ್ನು ಕೂಡ ಮಾಡ್ತಾರ ಅನ್ನೋ ವಿಶ್ವಾಸ ಕೂಡ ಇದೆ ಬಂಧುಗಳೇ. ಇವತ್ತು ಬಹಳಷ್ಟು ನಾವು ರಾಜಕೀಯದಲ್ಲಿ ನೋಡ್ತೀವಿ, ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರ ಇಷ್ಟೊಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಅಷ್ಟೊಂದು ಅಭಿವೃದ್ಧಿ ಯಲಬುರ್ಗಾ ಕ್ಷೇತ್ರದಲ್ಲಿ ರಾಯರೆಡ್ಡಿ ಸಾಹೇಬ್ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಮಾಡಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ನಾಲ್ಕು ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು